ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಗುಡ್ ಫ್ರೈಡೇ ಈವ್ನಿಂಗ್. ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ, ಆದಿಶಕ್ತಿ ಹಬ್ಬ. ನೈಟು ದೇವರೆಲ್ಲ ಬರುತ್ತೆ, ಅದನ್ನು ತೋರಿಸ್ತೀನಿ. ಆ್ಯಂಡ್ ನಾವು ಟೆಂಪಲ್ಗೆ 8:30 ಅಷ್ಟರಲ್ಲಿ ಹೋಗ್ತೀವಿ. ಎದುಗೆ ಮಿಯಾ ಬೇಕಂತ ಹೇಳ್ತಾ ಇದ್ದಾನೆ, ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಲಾಗ್ ಅಂತೂ ಮಾಡಿ ತುಂಬ ದಿನ ಆಯಿತು. ಇವಾಗ ರೆಡಿ ಆಗಬೇಕು, ಮಧುರಮ್ಮಂಗೆ ಹೋಗೋಣ ಅಂತ ಇದ್ದೀನಿ. ಎದು ವಾಯ್ಸ್ ಇಗ್ನೋರ್ ಮಾಡಿ ಪ್ಲೀಸ್. ಆ್ಯಂಡ್ ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ನನಗೆ ಇದು ಒಂಥರ ಫೇವ್ರೇಟ್. ನಂಗೆ ಈ ಥರ ಸಾಫ್ಟಾಗಿದ್ದರೆ ಸ್ಯಾರಿಗಳು ಇಷ್ಟ ಆಗುತ್ತೆ. ಇವನಿಗೆ ಮಿಯಾ ಹಾಕ್ಕೊಡ್ತೀನಿ ಸದ್ಯಕ್ಕೆ, ಆಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಆ್ಯಂಡ್ ಈ ರೀತಿ ಕಾಣಿಸ್ತಾ ಇದ್ದೀನಿ, ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ. ನಾನಿಲ್ಲೇ ಟೆಂಪಲ್ ಹೋಗ್ಬೇಕಲ್ಲ, ಮಧುರಮ್ಮಂಗೆ ಹೋಗಿದ್ದು. ನೆಕ್ಸ್ಟ್ ನಾವೆಲ್ಲಿ ಹೋಗ್ತೀವಿ ಅಂದರೆ ಆದಿಶಕ್ತಿ ಟೆಂಪಲ್ಗೆ ಹೋಗ್ತೀವಿ. ಆ್ಯಂಡ್ ನೈಟೆಲ್ಲ ಹಬ್ಬ ಇರುತ್ತೆ. ಮಾರ್ನಿಂಗ್ ಬೆಳಗ್ಗೆ 4 ಗಂಟೆ ಅಲ್ಲ 2 ಗಂಟೆಗೆ ಹೋಗ್ಬೋದೇನೋ. ಅವರು ಒಂದು 6 ಗಂಟೆ ಹಂಗೆ ನಮ್ಮ ಮನೆ ಪಕ್ಕದ ರೋಡಲ್ಲಿ ಗಿಂಡಿ ಮಹೋತ್ಸವ ಬರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಅಂತೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಇದಂತೂ ಮಕ್ಕಳಿಗೆ ಬೇಸಿಗೆ ರಜೆ ಬಂದಿದೆ ಅಲ್ವಾ, ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಆಟಾಡ್ತಾಯಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ. ಮಕ್ಕಳಿಗೆ ರಜಾ ಬಂದರೆ ಫುಲ್ ಖುಷಿ. ಅವ್ರಿಗೆ ಒಂದು ಗ್ಯಾಂಗು ಆ್ಯಂಡ್ ಎಲ್ಲರೂ ಸೇರ್ಕೊಂಡು ಕ್ರಿಕೆಟ್ ಆಡ್ತಾಯಿದ್ರು. ಅದು ನೋಡೋದೇ ಒಂದು ಚೆಂದ. ಅದಕ್ಕೆ ನಾನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಗುಂಡ ಎಲ್ಲೋಗಿದೆ? ಯಾಕೆ ಬಟ್ಟೆ ಹೆಂಗೆ ಕರೆ ಮಾಡ್ಕೊಂಡಿದ್ಯಲ್ಲ? ಕುಟ್ಟಿ ಬಾಯ್ಲಿ ಏದು ಕುಟ್ಟಿ. ನಾವು ರೆಡಿಯಾಗಿ ಹೊರಟ್ವಿ. ಅಷ್ಟರಲ್ಲಿ ನಮ್ಮೂರಲ್ಲಿ ಹೊಸದು ಆಂಜನೇಯ ಓಪನ್ ಆಗಿದೆ. ಅಲ್ಲಿ ಡೈಲಿ ಪೂಜೆ ಮಾಡ್ತಾರೆ. ಅಲ್ಲೂ ಪೂಜೆ ಮಾಡ್ತಾಯಿದ್ರು. ಅಲ್ಲೋಗಿ ಪ್ರಸಾದ ಇಸ್ಕೊಂಡು ಅಲ್ಲೂ ಮಂಗಳಾರತಿ ತಗೊಂಡು ನಾವು ನೆಕ್ಸ್ಟು ಮಧುರಮ್ಮಂಗೆ ಹೋಗೋಣ ಅಂತ ಹೋದ್ವಿ. ಶುಕ್ರವಾರ ಇತ್ತು. ಮಧುರಮ್ಮನ ದೇವಸ್ಥಾನದಲ್ಲಿ ಏನು ಅಷ್ಟೊಂದು ರಶ್ ಇರಲಿಲ್ಲ, ನಾರ್ಮಲಾಗೇ ಇತ್ತು. ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಜಾಸ್ತಿ ಜನ ಬರ್ತಾರೆ. ಆದರೂ ಅಮಾವಾಸ್ಯೆ ಹುಣ್ಣಿಮೆ ಬರ್ತಾರೆ ಅನ್ಕೋತೀನಿ. ಫ್ರೈಡೇನೂ ಸ್ವಲ್ಪ ಫ್ರೀ ಆಗಿತ್ತು. ಆರಾಮಾಗಿ ಹೋಗಿ ನಾವು ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ. ಆ್ಯಂಡ್ ಮಧುರಮ್ಮಂಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ದೇವ್ರು ಎದ್ದು ಬರೋ ಥರನೇ ಅನಿಸ್ತಾ ಇತ್ತು. ಆ್ಯಂಡ್ ಎದು ಮತ್ತು ಅವ್ರ ಅಪ್ಪ ನೋಡಿ ಗಂಟೆ ಹೊಡ್ತಾಯಿದ್ರು. ಅವನು ಸ್ಮೈಲ್ ಕೊಡ್ತಾ ನಾಚ್ಕೊಳ್ತಾ ಇದ್ದ. ಎದು ಅವ್ರ ಅಪ್ಪನ ನೋಡೋದೇ ಒಂದು ಖುಷಿ. ಈ ರೀತಿ ಸಣ್ಣ ಮೊಮೆಂಟ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಅದಕ್ಕೆ ನಾನು ಎಲ್ಲ ವೀಡಿಯೋಸು ಆದಷ್ಟು ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಮುಂದೆ ಅದು ನನಗೆ ಮೆಮೊರಿಯಾಗಿ ನಾನು ಯಾವಾಗ ನೋಡ್ಬೇಕು ಅನಿಸುತ್ತೆ ಆವಾಗ ನಾನು ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾನು ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಇತ್ತು. ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ, ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಂದ್ರೆ ತುಂಬ ಅರ್ಜೆಂಟ್ ಇರುತ್ತೆ. ಅದೇ ಆಫೀಸ್ ರಜೆ ಇತ್ತಲ್ಲ, ಆರಾಮಾಗಿ ನೆಮ್ಮದಿಯಾಗಿ ನಿಧಾನ ಕೂತ್ಕೊಂಡು ಬಂದ್ವಿ. ಆದಮೇಲೆ ನೆಕ್ಸ್ಟ್ ಮನೆಗೆ ನಮಸ್ತೆ ಮಾಡ್ಕೊಬರೋಣ ಒಂದು ರೌಂಡು. ಎದಿಲಿ ಆ್ಯಂಡ್ ಆವಾಗ ವೀಡಿಯೋ ಮಾಡ್ತಿದ್ದೆ, ಎದು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾವು ಮಧುರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ಅಮ್ಮ ಟಯರ್ಡ್ ಆದಂಗೆ ಅನಿಸ್ತಾ ಇದೆ. ಆ್ಯಂಡ್ ನನ್ನ ಸೀರೆ ಅಂತೂ, ನನಗೆ ಈ ಸ್ಯಾರಿ ಅಂತೂ ತುಂಬ ಇಷ್ಟ ಆಗಿತ್ತು. ನನ್ನ ಫೇವ್ರೆಟ್ ಸ್ಯಾರಿಲಿ ಇದು ಒಂದು ಅಂತ ಹೇಳ್ಬೋದು. ನನಗೆ ಈ ಥರ ಸಿಂಪಲ್ ಸ್ಯಾರಿ ಆದರೆ ಎಲಿಗೆಂಟ್ ಆಗಿರೋದು ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟ್ ಇದೆ, ಇದು ನೋಡೋಕೆ ಆ ಥರ ಅನಿಸ್ಬೋದು, ಸಾಫ್ಟಾಗಿದೆ. ಇದೇ ಥರ ಸ್ಯಾರೀಸ್ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೊಂದೊಂದು ಥರ ಒಬ್ರಿಗೆ ಇಷ್ಟ ಆಗೋದು ಒಬ್ರಿಗೆ ಇಷ್ಟ ಆಗೋಲ್ಲ ಅಂತಾರೆ, ಅದು ನಿಜ. ನನಗೆ ಇಷ್ಟ ಆಗೋದು ಬೇರೆಯವ್ರಿಗೆ ಇಷ್ಟ ಆಗೋಲ್ಲ, ಆ್ಯಂಡ್ ಬೇರೆಯವ್ರಿಗೆ ಇಷ್ಟ ಆಗೋದು ನನಗೂ ಇಷ್ಟ ಆಗೋಲ್ಲ. ಇಲ್ಲಿ ನೈಟು ಒಂದು 10 ಗಂಟೆ ಹಂಗೆ ದೇವ್ರು ಬರುತ್ತೆ ದೇವಸ್ಥಾನಕ್ಕೆ, ನೀರೆಲ್ಲ ತೊಗೊಂಡು. ಆದಮೇಲೆ ಮಾರ್ನಿಂಗ್ ಏನಂದರೆ
ಗಿಂಡಿ ಉತ್ಸವ ಮಾಡ್ತಾರೆ. ಹೊಳೆ ಕೆರೆ ಇದೆಯಲ್ಲ, ಕೆರೆಯಿಂದ ದೇವಸ್ಥಾನಕ್ಕೆ ನೀರು ತಗೊಂಡು ಹೋಗ್ತಾರೆ. ಆದಮೇಲೆ ಇಲ್ಲಿ ಊರಿಗೆಲ್ಲ ಊಟ ಇರುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಊರಿಗೆಲ್ಲ ಊಟ ಹಬ್ಬ ಮಾಡಿದ್ರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದಿಶಕ್ತಿ ಹಬ್ಬ ನಾನ್ ವೆಜ್ ಮಾಡೋರು ಮರಿ ಎಲ್ಲ ಕುಯ್ದು ಮಾಡ್ತಾರೆ. ಆ್ಯಂಡ್ ನಾವೇನು ಆ ಥರ ರೂಢಿ ಮಾಡ್ಕೊಂಡಿಲ್ಲ, ಬೇಕಿದ್ರೆ ಮನೇಲಿ ಮಾಡ್ಕೋತೀವಿ ಅಷ್ಟೇ. ಅದು ಬಿಟ್ಟು ಒಬ್ಬೊಬ್ಬರು ಕೋಳಿ ಎಲ್ಲ ಕಟ್ ಮಾಡಿ ಮಾಡ್ತಾರೆ. ನಾವು ಸಿಂಪಲಾಗಿ ಮಾಡ್ತೀವಿ, ಆದರೆ ದೇವ್ರನ್ನಂತೂ ನೋಡೋದಕ್ಕೆ ಹೋಗ್ತೀವಿ. ಆ್ಯಂಡ್ ಈ ಹಬ್ಬ ಯಾರ್ಯಾರಿಗೆ ಇಷ್ಟ, ನಮ್ಮೂರಿಂದ ಯಾರು ಲಾಗ್ ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿ. ನಮ್ಮೂರಲ್ಲೆಲ್ಲ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನಗಂತೂ ಇಷ್ಟ. ಆ್ಯಂಡ್ ನಾನು ತುಂಬ ಸಲ ಹೇಳಿದ್ದೀನಿ, ಹಳ್ಳೀಲಿ ಹಬ್ಬ ಮಾಡೋಕ್ಕೆ ಒಂಥರ ಖುಷಿ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೈಟು ಅಲ್ಲಿ ಟೆಂಪಲಲ್ಲೆಲ್ಲ ಹೋಗಿ ವೀಡಿಯೋ ಮಾಡ್ಕೊಳ್ತೀನಿ. ಆ್ಯಂಡ್ ಮಾರ್ನಿಂಗುದು ಎಲ್ಲನೂ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ನನಗಂತೂ ಈ ಥರ ಸಿಂಪಲ್ ಲುಕ್ಕಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ನಿಮಗೂ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ವೀಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಾವು ಒಂದು 9 o'clock ಹಂಗೆ ದೇವಸ್ಥಾನಕ್ಕೆ ಹೋದ್ವಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಈ ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಬಿಟ್ಟಿದ್ರು. ನೋಡಿ ಎಷ್ಟು ಪೇಷನ್ಸಿಂದ ಬಿಟ್ಟಿದ್ದಾರೆ, ಸಖತ್ತಾಗಿತ್ತು. ಅದಕ್ಕೆ ಅದೊಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಜಾತ್ರೆ ಎಲ್ಲ ಹೋದ್ಸಲಿ ಎಲ್ಲ ತುಂಬ ಜಾಸ್ತಿ ಕಟ್ಟಿದ್ರು. ಈ ಸಲ ಹೇಳ್ಬೇಕಂದ್ರೆ ಕಡಿಮೆನೇ ಕಟ್ಟಿದ್ರು, ಏನು ಜಾಸ್ತಿ ಅಷ್ಟೊಂದು ಜಾತ್ರೆನೇ ಇರಲಿಲ್ಲ. ಆ್ಯಂಡ್ ಜನಗಳು ಅಷ್ಟೇ ಬರ್ತಾ ಜನಗಳು ಕಡಿಮೆ ಆಗ್ತಾ ಇದ್ದಾರೆ. ಫಸ್ಟು ಜಾತ್ರೆ ಅಂದರೆ ಫುಲ್ ಇಂಟ್ರೆಸ್ಟಿಂದ ಎಲ್ಲರೂ ಬರೋರು. ಇವಾಗ ಸ್ವಲ್ಪ ಬ್ಯುಸಿ ಇರ್ತಾರೆ ಅನ್ಕೋತೀನಿ, ಅದಕ್ಕೆ ಸ್ವಲ್ಪ ಜನ ಬರ್ತಾರೆ. ಆ್ಯಂಡ್ ಯಾರು ಬರಲಿ ಬಿಡಲಿ, ನಾವಂತೂ ಜಾತ್ರೆ ಅಂದರೆ ಮಿಸ್ ಮಾಡದೆ ಹೋಗ್ತೀವಿ. ಆ್ಯಂಡ್ ಇದು ಇಲ್ಲೇ ಇದ್ದಾನೆ, ಅದಕ್ಕೆ ಒಂದು ವಾಯ್ಸ್ ಅಲ್ಲಲ್ಲೇ ಕೇಳಿಸ್ತಾ ಇರುತ್ತೆ, ಪ್ಲೀಸ್ ಇಗ್ನೋರ್ ಮಾಡಿ ಅದನ್ನ. ಆ್ಯಂಡ್ ಜಾತ್ರೆಯಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಹಾಗೆ ಎಲ್ಲದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಆರ್ಕೆಸ್ಟ್ರಾನು ಇಡಿಸಿದ್ರು, ಫುಲ್ಲು ಜೋರಾಗಿ ಆಡ್ತಾಯಿದ್ರು. ಹಾಡೆಲ್ಲ ನೈಟೆಲ್ಲ ಆರ್ಕೆಸ್ಟ್ರಾ ಇರುತ್ತೆ. ಆ್ಯಂಡ್ ದೇವಸ್ಥಾನದಲ್ಲಿ ಬೇರೆ ಊರಿಂದನೂ ಬಂದು ಅಲ್ಲಿ ಉಳ್ಕೊಂಡಿರ್ತಾರೆ. 2 days ಹಾಗೆ ಉಳ್ಕೊಂಡು ಆದಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ನಾವು ಏನೇನು ಇಟ್ಟಿದ್ದಾರೆ ಅಂತ ನೋಡ್ಕೊಂಡು, ಅದು ನೋಡೋಕ್ಕೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ, ಜಾತ್ರೆಯಲ್ಲಿ ಏನೇನು ಇಟ್ಟಿದ್ದಾರೆ ಅಂತ. ತೊಗೊಳ್ಳೋದು ಬಿಡೋದು ಸೆಕೆಂಡ್ರಿ, ನೋಡೋಕ್ಕೇನು ಕಾಸು ಕೊಡಬೇಕಾಗಿಲ್ಲ. ನಾವಂತೂ ಎಲ್ಲ ನೋಡ್ಕೊಂಡು ನಿಧಾನಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಸ್ವಲ್ಪ ರಶ್ ಇತ್ತು. ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರ್ಕೆಸ್ಟ್ರಾ ಎಲ್ಲ ಕೇಳ್ತಾ ಇದ್ವಿ. ಆ್ಯಂಡ್ ನೋಡಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದರು. ಇದು ಬಂದು ಆದಿಶಕ್ತಿ ದೇವಸ್ಥಾನ. ಆ್ಯಂಡ್ ಇದಿರೋದು ದೇಸಳ್ಳಿಲಿ, ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿಗೆ ತುಂಬ ಊರಿಂದ ಜನಗಳೆಲ್ಲ ಬರ್ತಾರೆ. ನಾವು ಹೋದಷ್ಟರಲ್ಲಿ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಡೆಕೋರೇಷನ್ ಎಲ್ಲ ಈ ರೀತಿ ಇತ್ತು. ಆ್ಯಂಡ್ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಫಸ್ಟು ದೇವ್ರ ದರ್ಶನ ಮಾಡ್ಕೊಬಿಡೋಣ ಅಂತ ದರ್ಶನ ಮಾಡ್ಕೊಂಡಿವಿ. ದೇವ್ರಿಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಾನು ಅತ್ತೆ, ಪ್ರಿಯಾ, ರೇಖಕ್ಕ ಅವರೆಲ್ಲ ಆಮೇಲೆ ಬಂದರು. ರೇಖಕ್ಕ ಅವರು ನೀವು ಹೋಗಿ ಅಂದಿದ್ರು, ಅದಕ್ಕೆ ನಾನು ಬೇಗ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂತಿದ್ವಿ. ಆದಮೇಲೆ ದೇವ್ರನ್ನ ತರೋದಕ್ಕೆ ಎಲ್ಲಿಗೆ ಅಂದರೆ, ಅದು ಕಾಲುವೆ ಹರಿತಾ ಇರುತ್ತೆ, ದೇವಸ್ಥಾನದ ಪಕ್ಕನೇ ಇದೆ ಕಾಲುವೆ, ಅಲ್ಲಿಗೆ ಹೋದರು. ಅಲ್ಲೋಗಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಏನೇನೋ ಫಾರ್ಮ್ಯಾಲಿಟೀಸ್ ಇರುತ್ತೆ ಅದೆಲ್ಲ ಮಾಡಿ ಧೂಪನೂ ಹಾಕ್ತಾಯಿದ್ರು ಅನಿಸುತ್ತೆ. ನಾನು ಹತ್ರದಿಂದ ಏನು ಹೋಗಲಿಲ್ಲ, ದೂರದಿಂದ ನೋಡಿದೆ. ಆ್ಯಂಡ್ ಹೊಸನೀರು ಈ ರೀತಿ 5 ಜನ ಮುತ್ತೈದೆಯರು ಹೊಸನೀರು ತಗೊಂಡು ಇವರು ಈ ಕಡೆ ಪೂಜೆ ಮಾಡ್ತಾಯಿದ್ರು, ಅವರು ಅಲ್ಲಿ ದೇವ್ರಿಗೆ ಧೂಪ ಹಾಕ್ತಾಯಿದ್ರು ಅನಿಸುತ್ತೆ. ಆ್ಯಂಡ್ ಇದು ಮಾತ್ರ ಅವ್ರ ಅಪ್ಪನ ಭುಜದ ಮೇಲೆ ಕುತ್ಕೊಂಡು ಎಲ್ಲ ನೋಡ್ತಾ ಇದ್ದ. ಅವನಿಗೆ ಪಟಾಕಿ ಒಂದ್ಬಿಟ್ಟು ಇನ್ನೆಲ್ಲ ಆರಾಮಾಗಿ ನೋಡ್ತಾನೆ, ಪಟಾಕಿ ಹೊಡೆದ್ರೆ ಮಾತ್ರ ಹೆದರ್ಕೊಬಿಡ್ತಾನೆ. ಅಲ್ಲಿವರೆಗೂ ಸುಮ್ಮನೆ ಇದ್ದ. ಯಾವಾಗ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವನು ಹೆದರ್ಕೊಳ್ತಾ ಇದ್ದ. ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟ. ಆ್ಯಂಡ್ ಇಲ್ಲೇ ಇದ್ದಾನೆ, ಸೈಲೆಂಟಾಗಿ ನೋಡ್ತಾ ಇದ್ದಾನೆ. ನಮ್ಮಮ್ಮ ಏನು ಒಂದೇ ಸಮನೆ ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಏನಕ್ಕೆ ಅಂತ ನೋಡ್ತಾ ಇದ್ದಾನೆ. ನಾನು ವಾಯ್ಸ್ ಓವರ್ ಕೊಟ್ಟರೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ರಾ ವಿಡಿಯೋ ಹಾಕಿರ್ತೀನಿ, ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಹಳ್ಳಿ ಕಡೆ ಈ ರೀತಿ ಹಬ್ಬ ಮಾಡೋದೇ ಒಂದು ಚಂದ. ಆ್ಯಂಡ್ ಅದನ್ನ ನೋಡೋದು ಇನ್ನೂ ಚಂದ. ನಾನು ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ನಮ್ಮ ಜೊತೆ ನೀವು ಈ ವ್ಲಾಗ್ನ ನೋಡಿ ನಮ್ಮೂರ ಹಬ್ಬಕ್ಕೆ ಬಂದು ಭಾಗವಹಿಸಿದಾಗ ಆಗುತ್ತೆ ಅಂತ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಬ್ಯೂಟಿಫುಲ್ ಮೆಮೊರಿನೂ ಇರುತ್ತೆ. ನೋಡಿ, ಮುಂದೆ ರಾ ವಿಡಿಯೋ ಹಾಕಿರ್ತೀನಿ ಸ್ವಲ್ಪ.
ಆ್ಯಂಡ್ ನಾನು ಅಲ್ಲಿ ಕಟ್ಟಾಯಿತು ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇಲ್ಲಾಂದರೆ ಅಷ್ಟು ಜನಗಳ ಮಧ್ಯೆ ನಾನು ವೀಡಿಯೋ ತೊಗೊಳಕ್ಕಾಗುತ್ತಾ, ಹೇಗೋ ಅಲ್ಲೇ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಈ ರೀತಿ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಅವ್ರಿಗೆ ದೇವ್ರು ಬರುತ್ತೆ. ಆ್ಯಂಡ್ ಇಬ್ರಿಗೆ ದೇವ್ರು ಬರುತ್ತೆ. ಫಸ್ಟು ಒಬ್ಬರು ಅವ್ರ ಅಪ್ಪ ಇದ್ದಾರೆ, ಅವ್ರಿಗೂ ಬರುತ್ತೆ. ಆ್ಯಂಡ್ ಇದು ಮಗ, ಇವ್ರಿಗೂ ಬರುತ್ತೆ. ಅವ್ರಿಗೆ ತುಂಬ ವಯಸ್ಸಾಗಿದೆ, ಆದ್ರೂ ಅವರು ಗಿಂಡಿ ಹೊರ್ತಾರೆ. ದೇವ್ರ ಶಕ್ತಿ ಇಲ್ಲದೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈ ರೀತಿ ದೇವ್ರು ಬರುತ್ತಲ್ಲ, ಆದಮೇಲೆ ದೇವಸ್ಥಾನದವರೆಗೂ ಮೆರವಣಿಗೆ ಹೋಗುತ್ತೆ. ಆ್ಯಂಡ್ ಫುಲ್ಲು ಪಟಾಕಿ ಎಲ್ಲ ಹೊಡ್ಕೊಂಡು ಆರಾಮಾಗಿ ಮೆರವಣಿಗೆ ಹೋಗುತ್ತೆ. ನಾನು ನೈಟ್ ಏನು ನಾನ್ ವೆಜ್ ಮಟನ್ ಏನೂ ಕಡಿಯೋದಿಲ್ಲ. ಬೆಳಗ್ಗೆ ಗಿಂಡಿ ಮಹೋತ್ಸವ ಆದಮೇಲೆ ದೇವಸ್ಥಾನಕ್ಕೆ ಹೋದಾಗ ಮರಿನ ಕಟ್ ಮಾಡಿ ರಕ್ತನ ದೇವರೇ ಕುಡಿತಾರೆ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ದೇವಸ್ಥಾನಕ್ಕೆ ಅದೆಲ್ಲ ಮುಗ್ದೋಗಿತ್ತು. ಆ್ಯಂಡ್ ಈ ರೀತಿ ದೇವಸ್ಥಾನದವರೆಗೂ ಮೆರವಣಿಗೆ ಮಾಡಿಕೊಂಡು ಹೋಗ್ತಾರೆ ಎಲ್ಲರೂ. ಆವಾಗ ಇನ್ನೂ ತುಂಬ ಜನ ಇರ್ತಾಯಿದ್ರು, ಇವಾಗ ಸ್ವಲ್ಪ ಜನ ಇದ್ದಾರೆ. ಏನಮ್ಮ? ಆ್ಯಂಡ್ ಈ ರೀತಿ ಅದು ಸೋಗ್ಲು ಉಯ್ಯೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಅದು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದನ್ನು ತೊಗೊಂಡಿದ್ದೆ. ಆ್ಯಂಡ್ ಇವಾಗ ದೇವಸ್ಥಾನದ ಒಳಗಡೆ ಬಂದರು. ಅಲ್ಲೂ ಸ್ವಲ್ಪ ವೀಡಿಯೋ ಇರಲಿ ಅಂತ ಅಲ್ಲೂ ತೊಗೊಂಡೆ. ದೇವಸ್ಥಾನದ ಒಳಗಡೆ ಬಂದಾದಮೇಲೆ ಪೂಜೆ ಎಲ್ಲ ಮಾಡ್ತಾರೆ ಅವ್ರಿಗೆ. ಆದಮೇಲೆ ದೇವರು ಹೊರ್ಟೋಗುತ್ತೆ. ಆದಮೇಲೆ ನೆಕ್ಸ್ಟು ಅವ್ರಿಗೆ ಅರ್ಶಿನ ಏನೇನೋ ಹಚ್ಚಿ ಗಂಧ ಎಲ್ಲ ಹಚ್ಚಿ ಆದಮೇಲೆ ಇನ್ನೊಂದ್ಸಲಿ ದೇವ್ರು ಬರುತ್ತೆ. ಆವಾಗ ಸೋಗ್ಲು ಎಲ್ಲ ಉಯ್ತಾರೆ. ತುಂಬ ಜನ ಉಳ್ಕೊಂಡಿರ್ತಾರೆ ಬೇರೆ ಊರಿಂದ ಬಂದು. ಅವ್ರಿಗೆಲ್ಲ ನೈಟು ಬಾತು, ಕೇಸರಿ ಬಾತು ಆ ಥರ ಮಾಡಿರ್ತಾರೆ. ಇವರೇ ಇನ್ನೊಬ್ಬರು ಅವ್ರ ಡ್ಯಾಡಿ. ಇವ್ರಿಗೂ ಫಸ್ಟ್ ಇವ್ರಿಗೆ ದೇವ್ರು ಬರ್ತಾ ಇದ್ದಿದ್ದು, ಇವಾಗ ಮಗ ಇವರು ಇಬ್ರಿಗೂ ಬರುತ್ತೆ. ಆ್ಯಂಡ್ ನೋಡಿ, ಇವ್ರಿಗೆ ಸೋಗ್ಲು ಉಯ್ಯೋದಕ್ಕೆ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು. ಆ್ಯಂಡ್ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಅದೇ ಇವಾಗ ಹೊಳೆ ಅಲ್ಲ, ಕಾಲುವೆಯಿಂದ ನೀರು ತೊಗೊಂಡು ಬಂದಿದ್ರು. ನೆಕ್ಸ್ಟ್ ಡೇ ದೇಶಹಳ್ಳಿ ಕೆರೆ ಇದೆಯಲ್ಲ, ಅಲ್ಲಿಂದ ಹೊಸ ನೀರು ತೊಗೊಂಡು ಬರ್ತಾರೆ. ಅದು ಮಾರ್ನಿಂಗೇ ಬೇಗ ಎದ್ದು ತೊಗೊಂಡು ಬರೋದು. ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಕೆರೆ ಹತ್ರ ಹೋಗಿಲ್ಲ. ನಮ್ಮ ಮನೆ ಹತ್ರ ಬಂದಾಗ ಮಾತ್ರ ಹೋಗಿದ್ದೆ. ಈ ರೀತಿ ಎಲ್ಲರೂ ಫಸ್ಟು ಅವ್ರ ಮನೆಯವರೇ ಸೋಗ್ಲು ಉಯ್ಬೇಕು, ಅವ್ರು ಉಯ್ತಾ ಇದ್ದಾರೆ. ನೆಕ್ಸ್ಟು ಬೇರೆ ಜನಗಳು ಬಂದಿರ್ತಾರಲ್ಲ, ಅವರು ಸೋಗ್ಲು ಉಯ್ಯೋದು. ಫಸ್ಟ್ ಅವ್ರ ಮನೆಯವರೇ ಈ ರೀತಿ ಉಯ್ತಾಯಿದ್ರು. ನಾವು ಆಲ್ಮೋಸ್ಟ್ ಒಂದು 11:30ವರೆಗಿದ್ವಿ. ನಾನು ರೇಖಕ್ಕ ಇನ್ನೆಲ್ಲರೂ ಬಂದುಬಿಟ್ಟಿದ್ರು ಬೇಗನೆ. ಆವಾಗಲೇ ನಾವು ಇದ್ದಾಗಲೇ ಆಲ್ರೆಡಿ ಅಡುಗೆಗೂ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದನ್ನು ಒಂದು ವಿಡಿಯೋ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗೇ ಬೇಗ 6 o'clock ಆಗೇ ಕೆರೆಗೆ ಹೋಗಿ ಅಲ್ಲಿಂದ ಪೂಜೆ ಎಲ್ಲ ಮಾಡ್ಕೊಂಡು ಗಿಂಡಿನ ತೊಗೊಂಡು ಬರ್ತಾರೆ. ಗಿಂಡಿನ ಫಸ್ಟೆಲ್ಲ ಹೊರ್ತಾ ಇದ್ದಿದ್ದು ಒಬ್ಬರೇ. ಇವಾಗ ಅವ್ರಿಗೆ ವಯಸ್ಸಾಯ್ತಲ್ಲ, ಅದಕ್ಕೆ ಇವಾಗ ಮಗನೂ ಈ ಸಲ ಹೊರ್ತಾ ಇದ್ದಾರೆ. ನೆಕ್ಸ್ಟ್ ಟೈಮಿಂದ ಅವ್ರ ಮಗನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗಂತೂ ಫುಲ್ಲು ಏಜ್ ಆಗಿದೆ. ಆ್ಯಂಡ್ ಅವ್ರಿಗೆ ನಡೆಯೋಕ್ಕೂ ಶಕ್ತಿನೇ ಇಲ್ಲ. ಹೇಳ್ಬೇಕಂದ್ರೆ ಅವ್ರು ಇಷ್ಟೊಂದೆಲ್ಲ ಮಾಡಿರೋದೇ ತುಂಬ ದೊಡ್ಡದು. ನಾನಂತೂ ಅವ್ರು ನೆನ್ನೆ ನೋಡಿಬಿಟ್ಟು ಹೇಗಪ್ಪ ನಡೀತಾರೆ ಅಂದ್ಕೊಂಡೆ. ಅವ್ರು ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಈ ರೀತಿ ಬೇರೆ ದೇವ್ರನ್ನೂ ಎಲ್ಲ ಕರೆಸಿ ಅವರು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಮೊದಲು ಇನ್ನೂ ತುಂಬ ಜಾಸ್ತಿ ಗೊಂಬೆಗಳೆಲ್ಲ ಬರ್ತಾಯಿತ್ತು. ಇವಾಗ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿದೆ. ಇಲ್ಲ ಅಂದರೆ ಏನೋ ಸಿಂಪಲಾಗಿ ಮಾಡಬೇಕು ಅಂತ ಮಾಡಿದ್ದಾರೆ. ಆ್ಯಂಡ್ ಈ ರೀತಿ ಹಬ್ಬ ಅಂತೂ ನೋಡೋಕ್ಕೆ ಒಂದು ಚಂದ. ಹಳ್ಳೀಲಿ ಎಲ್ಲರೂ ಬೇಗ ಎದ್ದು ಅವ್ರವ್ರ ಮನೆ ಮುಂದೆ ಬಂದಾಗ ದೇವ್ರಿಗೆ ಆರತಿ ಎಲ್ಲ ಮಾಡ್ತಾರೆ. ಆ್ಯಂಡ್ ಮರಿ ಕುರಿ ಕುಯ್ಯೋರು ಕುಯ್ತಾರೆ. ನಾವು ಆ ಥರ ಪದ್ಧತಿ ಏನು ಮಾಡ್ಕೊಂಡಿಲ್ಲ. ಆ್ಯಂಡ್ ನಮ್ಮ ರೋಡಲ್ಲಿ ದೇವರು ಬರಲ್ಲ, ನಮ್ಮ ರೋಡ್ ಇಂದ ಪಕ್ಕಕ್ಕೆ ಬರುತ್ತೆ. ಅಲ್ಲೇ ಹೋಗಿ ನಾವು ನೋಡ್ಕೊಂಡು ಬಂದ್ವಿ. ನೋಡಿ, ಈ ರೀತಿ ಫುಲ್ಲು ದೇವಸ್ಥಾನಕ್ಕೆ ಹೋಗೋವರೆಗೂ ಗಿಂಡಿನ ಅವರು ಕೈಯಲ್ಲಿ ಮುಟ್ತೇನೆ ಹಾಗೆ ನಡ್ಕೊಂಡು ಹೋಗ್ತಾರೆ. ದೇವ್ರ ಶಕ್ತಿ ಇಲ್ಲದೆ ಇದೆಲ್ಲ ಆಗೋಕ್ಕಾಗಲ್ಲ. ಅವರು ಹೇಳ್ಬೇಕಂದ್ರೆ ಗಂಡಸರು, ಆದರೆ ಇಲ್ಲಿ ಸ್ಯಾರಿ ಉಟ್ಕೊಂಡು ದೇವ್ರನ್ನ ತಗೊಂಡು ಹೋಗೋದು. ಆ್ಯಂಡ್ ನೀವು ನೋಡಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಏನಮ್ಮ? ಬರೋ ವರ್ಷ ಅವರೇ ಓದ್ಕೊಳ್ಳೋದು ಪಕ್ಕ.
ತಿಂಡಿ ಮಹೋತ್ಸವ ಎಲ್ಲ ಹೋಯ್ತು. ನಾನು ಇವಾಗ ಟಿಫನ್ಗೆ ಅತ್ತೆಯವ್ರಿಗೆ ಉಪ್ಪಿಟ್ಟು ಮಾಡಿದ್ದೆ. ಅತ್ತೆ ಮಾವ ಇಬ್ಬರು ದೇವಸ್ಥಾನಕ್ಕೆ ಬರಲ್ಲ, ನಾವೆಲ್ಲ ಹೋಗಿ ದೇವಸ್ಥಾನದಲ್ಲೇ ಊಟ ಮಾಡ್ತೀವಿ. ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಆಫೀಸು ಇದೆ ಇವತ್ತು, ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಕೊಟ್ಟ ತಕ್ಷಣ ಹೋಗ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮೂರ ಹಬ್ಬ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲಾಟ್ಸ್ ಆಫ್ ಲವ್. ನಾನು ಈ ಆರೆಂಜ್ ಕಲರ್ ಕುರ್ತಿ ಹಾಕ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಆಫೀಸ್ಗೆ ಹೋಗಿ ಊಟ ಮಾಡಿಕೊಂಡೆ ಆಫೀಸ್ಗೆ ಹೋಗಿ ಬರ್ತೀನಿ. ಇಲ್ಲೋಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.